ವೀಕ್ಷಕರೇ, ಇದೀಗ IPLನ ಧಮಾಕ ಎಲ್ಲ ಕಡೆ ಶುರುವಾಗಿದೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಅನೇಕ ಆನ್ಲೈನ್ ಸ್ಕ್ಯಾಮ್ಗಳು ಕೂಡ ಹುಟ್ಕೊಂಡಿವೆ. ಅವುಗಳಲ್ಲಿ ನೀವು ನೋಡುವಂಥ ಈ ಫ್ಯಾಂಟಸಿ ಆ್ಯಪ್ಗಳ ಪಾತ್ರ ದೊಡ್ಡದು. ಇವುಗಳ ಆರ್ಭಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ವಯಸ್ಸಿನ ಯುವಕರು ಹಾಗೂ ವಿದ್ಯಾರ್ಥಿಗಳೇ ಇವರ ಟಾರ್ಗೆಟ್. ಇವರು ಹೇಗೆಲ್ಲ ತಲೆ ಕೆಡಿಸ್ತವೆ ಅಂದರೆ, ನೋಡಿದವರು ಇದೆಲ್ಲ ನಿಜವೇನೋ, ನಮಗೂ ಕೂಡ ಇದರಿಂದ ಹಣ ಸಿಗುತ್ತೇನೋ ಅಂತ ಸುಲಭವಾಗಿ ನಂಬ್ತಾರೆ. ಅವ್ರಿಗೆ ಇದರ ಹೊರತು ವಾಸ್ತವದ ಬಗ್ಗೆ ಅದರ ಯೋಚಿಸೋದಕ್ಕೆ ಕೂಡ ಸಮಯವನ್ನು ಕೊಡೋದಿಲ್ಲ. ಇವು ಅವರ ಬುದ್ಧಿ, ವಿವೇಕ, ಗಮನ ಎಲ್ಲವನ್ನೂ ಕೂಡ ಕಸಿದು ಅವರನ್ನು ಮೂರ್ಖರನ್ನಾಗಿ ಮಾಡ್ತವೆ. ಅಪಾಯಕಾರಿ ಅಂತ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಯುವಕರು ಇವುಗಳನ್ನು ಮೇಲಿಂದ ಮೇಲೆ ಯೂಸ್ ಮಾಡೋದು ಕಂಡು ಬರ್ತಾ ಇದೆ. ಒಂದೇ ದಿನದಲ್ಲಿ ದಿಢೀರ್ ಶ್ರೀಮಂತ ಆಗುವ ಆಸೆಯಿಂದ ಇರುವ ಹಣವನ್ನು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿ ಬರಿಗೈ ಆಗೋದ್ರಲ್ಲಿ ಬರನೇ ಇಲ್ಲ. ಇದರಿಂದ ರಿಕವರ್ ಮಾಡೋದಕ್ಕೆ ಸಾಲ ಮಾಡಿ ಅದನ್ನು ಕಟ್ಟಲಾಗದೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಬಹಳ ಇತ್ತೀಚೆಗೆ ಡ್ರೀಮ್11 ಎಂಬ IPL ಫ್ಯಾಂಟಸಿ ಆ್ಯಪ್ನಲ್ಲಿ ಹಣವನ್ನು ಹಾಕಿ ಲಾಸ್ ಮಾಡಿಕೊಂಡ ನವ ಯುವಕನೊಬ್ಬ ಸಾಲಕ್ಕೆ ಹೆದರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ. ಇಂಥ ಆಘಾತಕಾರಿ ಸುದ್ದಿಗಳು ನಮ್ಮ ಸುತ್ತಮುತ್ತ ನಡೀತಾ ಇದ್ರೂ ಕೂಡ ನಮ್ಮ ಜನ ಬದಲಾಗ್ತಾ ಇಲ್ಲ. ಇವುಗಳ ವಂಚನೆಗಳಿಗೆ ಬಲಿಯಾಗುತ್ತಿರುವ ಯುವಕರು ಬುದ್ಧಿ, ವಿವೇಚನೆ ಎರಡನ್ನೂ ಕೂಡ ಕಳೆದುಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಟ್ಟಿಂಗ್ ಆ್ಯಪ್ಗಳ ದಂಧೆ ಏನು, ಇವು ಹೇಗೆಲ್ಲ ಮಂಕುಬೂದಿಯನ್ನು ಎರಚುತ್ತವೆ, ಇವುಗಳ ಸ್ಕ್ಯಾಮ್ ಹೇಗೆ ನಡೆಯುತ್ತೆ ಎಂಬ ಮುಂತಾದ ಸಂಗತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹೆಚ್ಚಾಗಿ ಕೇಳಿಬರುವಂಥ ಆ್ಯಪ್ ಎಂದರೆ ಅದು ಡ್ರೀಮ್11. ಈ ಒಂದು ಸಂಸ್ಥೆಯ ರೆವೆನ್ಯೂ 6,000 ಕೋಟಿಗೂ ಹೆಚ್ಚು ಇದೆ. ಇತ್ತೀಚೆಗೆ ಇವರು 180 ಕೋಟಿ ಲಾಭ ಕೂಡ ಗಳಿಸಿದ್ದಾರೆ. ಇವರ ಟರ್ನೋವರ್ ಇಷ್ಟು ಜಾಸ್ತಿ ಇರೋದ್ರಿಂದನೇ ದೊಡ್ಡ ಸೆಲೆಬ್ರಿಟಿಗಳಾದಂಥ ಕೊಹ್ಲಿ, ಧೋನಿ, ರೋಹಿತ್ ಶರ್ಮಾ ಥರ ಇಂಥವ್ರನ್ನ ತಮ್ಮ ಆ್ಯಡ್ ಪ್ರಮೋಷನ್ಗೆ ಬಳಸ್ಕೊತಾರೆ. ಉನ್ನತ ಸೆಲೆಬ್ರಿಟಿಗಳೇ ಇಂಥ ಆ್ಯಪ್ಗಳನ್ನ ಪ್ರಮೋಟ್ ಮಾಡಿದಾಗ ಇದನ್ನು ನೋಡಿದಂಥ ಅಭಿಮಾನಿಗಳು ಇವರೇ ಇಂಥ ಆ್ಯಪ್ಗಳನ್ನ ಬಗ್ಗೆ ಒತ್ತಿ ಹೇಳುವಾಗ ಅವುಗಳಲ್ಲಿ ನಾವು ತೊಡಗೋದು ತಪ್ಪಲ್ಲ ಅಂತ ಭಾವಿಸ್ತಾರೆ. ಆಮೇಲೆ ಆ್ಯಡ್ಗಳಲ್ಲಿ ಕೆಲವರು ನಾವು 50,000ನ ಹಾಕಿ 1 ಕೋಟಿ ಗೆದ್ವಿ ಅಂತ ಹೇಳ್ತಿರ್ತಾರೆ. ಅವರು ನಿಜವಾಗಿ ಅಷ್ಟು ಹಣ ಗೆದ್ರೇನು ಅಂತ ಅವರು ಈ ರೀತಿ ಹೇಳಿಸ್ತಾರೆ. ಇದನ್ನು ನೋಡಿದ ಜನ ಇದೇ ನಿಜ ಅಂತ ಭಾವಿಸ್ತಾರೆ. ಆದರೆ ವಾಸ್ತವವಾಗಿ ನಿಜವಾಗಿ ಅವರು ಇಷ್ಟೊಂದು ಹಣ ಗೆದ್ದಿರಲ್ಲ. ಜಸ್ಟ್ ಫೇಕ್ ಹೇಳಿಕೆಗಳು ಮಾತ್ರ. ಈ ರೀತಿ ಕ್ಯಾಮ್ರಾ ಮುಂದೆ ಹೇಳೋಕೆ ಒಂದಿಷ್ಟು ಹಣವನ್ನು ಕೊಡಲಾಗುತ್ತೆ. ಇವರೆಲ್ಲ ಸಾಮಾನ್ಯ ಜನ ಆಗಿರೋದ್ರಿಂದ ಇವರು ಉದಾಹರಣೆ ಕೊಟ್ಟಾಗ ಈ ಒಂದು ಸುದ್ದಿ ನಿಜ ಅಂತ ಆ್ಯಡ್ ನೋಡುವಂಥ ಜನ ಭಾವಿಸ್ತಾರೆ. ಆದರೆ ಜನ ಹಾಕುವ ಹಣ ಈ ಡ್ರೀಮ್11 ಜೇಬಿಗೆ ಹಾಕಿ ಮಾಲೀಕರನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಹೊರತು ಹಣ ಹಾಕುವವರು ಮಾತ್ರ ರೋಡಿಗೆ ಬರ್ತಾರೆ. ಈ ಒಂದು ಆ್ಯಪ್ಗಳ ಹಾವಳಿ ಬಹುತೇಕ ಎಲ್ಲ ಕಡೆ ಇದ್ದು ಇವರು ನಿಮ್ಮನ್ನು ಎಲ್ಲೇ ಇದ್ದರೂ ಕೂಡ ಬೆನ್ನು ಬಿಡದೆ ಬೇತಾಳದ ರೀತಿ ಫಾಲೋ ಮಾಡ್ತಾರೆ. ಇವುಗಳಿಂದ ಅನೇಕ ಸ್ಪ್ಯಾಮ್ ಕರೆಗಳು ಕೂಡ ನಿಮ್ಮ ನಂಬರ್ಗೆ ಬರಬಹುದು. ಯಾವುದೇ ಒಂದು ವಿಡಿಯೋ ನೋಡುವಾಗ ಇದ್ದಕ್ಕಿದ್ದ ಹಾಗೆ ಈ ಒಂದು ಆ್ಯಡ್ ಬರ್ತವೆ. ಖ್ಯಾತ ಸೆಲೆಬ್ರಿಟಿಗಳ ಇವುಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾಣಿಸಿಕೊಂಡಾಗ ಜನ ಇವುಗಳನ್ನು ಸುಲಭವಾಗಿ ನಂಬ್ತಾರೆ. ಅನೇಕರು ಇವುಗಳಿಗೆ ಯಾವ ರೇಂಜ್ಗೆ ಮರುಳಾಗ್ತಾರೆ ಅಂದರೆ, ಹೇಗಾದರೂ ಮಾಡಿ ಹಣ ಹೊಂದಿಸೋದಕ್ಕೆ ಮನೆಯಲ್ಲೇ ಕಳ್ತನ ಮಾಡ್ತಾರೆ, ರಾಬರಿ ಮಾಡ್ತಾರೆ, ಇನ್ನು ಕೆಲವು ಸಲ ಸಾಲ ಕೂಡ ಮಾಡ್ತಾರೆ. ಜನ ಇವುಗಳ ಬೆಟ್ಟಿಂಗ್ ಕಟ್ಟುವ ಸಲುವಾಗಿ ಕ್ರೈಮ್ಗಳಿಗೂ ಕೂಡ ಇಳಿತಾರೆ. ಹಾಕಿದ ಹಣ ರಿಟರ್ನ್ ಬರದೇ ಹೋದಾಗ ಖಿನ್ನತೆಗೆ ಜಾರಿ ಅದರಿಂದ ಹೊರಬರಲಾರದೆ ಆತ್ಮಹತ್ಯೆಗೂ ಮುಂದಾಗ್ತಾರೆ. ಎಷ್ಟೋ ವಾಹಿನಿಗಳು ಹಣ ಸಿಗ್ತವೆ ಎಂಬ ಒಂದೇ ಒಂದು ಕಾರಣಕ್ಕೆ ಇವುಗಳ ಪ್ರಮೋಷನ್ಗೆ ಇಳಿತಾರೆ. ಈ ರೀತಿ ಜನ ದಿಕ್ಕು ತಪ್ಪಿಸಿ ಅವರನ್ನು ವಂಚಿಸ್ತವೆ. ಇವುಗಳನ್ನು ಬ್ಯಾನ್ ಮಾಡದೆ ಅದೇಗೆ ಜನರ ಕೈಗೆ ಸುಲಭವಾಗಿ ಸಿಗೋ ಹಾಗೆ ಮಾಡ್ತಾರೋ ಗೊತ್ತಿಲ್ಲ. ಡ್ರೀಮ್11, My11 ಸರ್ಕಲ್, MPL ಹೀಗೆ 10 ಹಲವು ಫ್ಯಾಂಟಸಿ ಆ್ಯಪ್ಗಳು ಸಿಗ್ತವೆ. ಈ ಒಂದು ಆ್ಯಪ್ಗಳು ಯಾವಾಗಲೂ ಜನರನ್ನು ಆಕರ್ಷಣೆ ಮಾಡ್ತವೆ. ನಮ್ಮಲ್ಲಿ ರಿಜಿಸ್ಟರ್ ಆಗಿ ಹಣವನ್ನು ಗೆಲ್ಲಿ ಅಂತ ಒತ್ತಾಯಪಡಿಸ್ತವೆ. ಜನ ಕೂಡ ಒಂದು ಸಲ ಟ್ರೈ ಮಾಡೋಣ ಅಂತ ಇನ್ಸ್ಟಾಲ್ ಮಾಡಿ ಆಡ್ತಾರೆ. ಅಲ್ಲಿ ಇವುಗಳ ರಿವ್ಯೂ ಸಿಸ್ಟಮ್ನಲ್ಲಿ 4 ಸ್ಟಾರ್ 5 ಸ್ಟಾರ್ ಸಿಕ್ಕಿರ್ತವೆ. ಇವುಗಳ ಬಗ್ಗೆ ಮೆಚ್ಚಿ ಅನೇಕರು ಬರೆದಂಥ ರಿವ್ಯೂಗಳು ಕೂಡ ಸಿಗ್ತವೆ. ಹೆಚ್ಚು ರಿವ್ಯೂ ಇದ್ದಷ್ಟು ಈ ಒಂದು ಆ್ಯಪ್ ಪ್ರಸಿದ್ಧಿಯನ್ನು ಪಡೆಯುತ್ತಾ ಹೋಗುತ್ತೆ. ಈ ಒಂದು ಆ್ಯಪ್ ರೇಟಿಂಗ್ ಎಲ್ಲವೂ ಚೆನ್ನಾಗಿದೆ ಅಂತ ಮೆಚ್ಚಿ ಜನ ಇನ್ಸ್ಟಾಲ್ ಮಾಡಿ ಅವುಗಳ ಬಳಕೆಯನ್ನು ಮಾಡ್ತಾರೆ. ವೀಕ್ಷಕರೇ, ಈ ಬೆಟ್ಟಿಂಗ್ ಆ್ಯಪ್ ವ್ಯವಹಾರ ಹೇಗೆ, ಯಾವ ರೀತಿ ಹಣ ಕಟ್ಟಿಸಿಕೊಂಡು ಮತ್ತೆ ಹಣವನ್ನು ಕೊಡ್ತವೆ, ಇವುಗಳ ಬಿಸ್ನೆಸ್ ಮಾಡೆಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಉದಾಹರಣೆಗೆ ನೀವುಗಳೇ ತಲಾ 500 ರೂಪಾಯಿನ ಗೆಲ್ತೀರಾ ಅಂತ ಅಂದ್ಕೊಳ್ಳಿ. ಈಗ ಇಷ್ಟು ಜನ ಈ ಒಂದು 500 ರೂಪಾಯಿ ಕೊಡೋಕ್ಕೆ ಮುಂದಾದರೆ ಈ ಒಂದು 500 ರೂಪಾಯಿನಲ್ಲಿ 28% ಟ್ಯಾಕ್ಸ್ ಕೇಂದ್ರಕ್ಕೆ ಕೊಡ್ತಾರೆ. ನಮ್ಮ ಸೆಂಟ್ರಲ್ ಸರ್ಕಾರದ ತೆರಿಗೆ ನೀತಿಯ ಕಂಪಲ್ಸರಿ ರೂಲ್ಸ್ ಹೀಗಿರುತ್ತೆ. 500ರಲ್ಲಿ 28% ಕಡಿತವಾದರೆ ಇನ್ನು ಉಳಿಯೋದು 360 ರೂಪಾಯಿ ಮಾತ್ರ.
ಈ 360 ರೂಪಾಯಿನಲ್ಲಿ ಆ್ಯಪ್ ಓನರ್ಗೆ 20% ಹೋಗುತ್ತೆ. ಅಂದರೆ ಅಲ್ಲಿಗೆ ಸರಿಯಾಗಿ 72% ಕಡಿತವಾಗಿ ಉಳಿದ ಹಣ ಕೇವಲ 280 ರೂಪಾಯಿ ಮಾತ್ರ. ಅಂದರೆ ಇಷ್ಟು ಹಣವನ್ನು ಕೂಡ ಹಣ ಹಾಕಿದವರಿಗೆ ಕೊಡಲ್ಲ. ಇದರಲ್ಲಿ ಅವರಿಗೆ 30% ತೆರಿಗೆ ಕಟ್ಟಾಗುತ್ತೆ. ಕೊನೆಯದಾಗಿ ಅವರಿಗೆ ಸಿಗೋದು 201 ರೂಪಾಯಿ ಮಾತ್ರ. ಈ 201 ರೂಪಾಯಿನಲ್ಲೂ ಕೂಡ ಅರ್ಧ ಸರ್ಕಾರಕ್ಕೆ ಹೋದರೆ ನಿಮ್ಮ ಕೈಗೆ ಬರೋದು 100 ರೂಪಾಯಿ ಮಾತ್ರ. ನಿಮ್ಮ ಬಂಡವಾಳ 1000 ರೂಪಾಯಿ ಆದರೆ ತಿರುಗಿ ಹಿಂಬರುವ ಹಣ ಕೇವಲ 100 ರೂಪಾಯಿ. ಇವರ ಲಾಜಿಕ್ ಹೇಗಿದೆ ನೋಡಿ. ಇವರ ವ್ಯವಹಾರ ಹೇಗಿದ್ರೂ ಕೂಡ ತೋರಿಸೋದು ಮಾತ್ರ 50,000 ಹಾಕಿ 1 ಲಕ್ಷ ಗೆಲ್ಲಿ ಅಂತ. 1000 ರೂಪಾಯಿ ಹಾಕಿ 100 ರೂಪಾಯಿ ಪಡೆಯುವಂಥ ರೀತಿ ಇದು. ಆಲ್ಮೋಸ್ಟ್ ಎಲ್ಲ ಬೆಟ್ಟಿಂಗ್ ಆ್ಯಪ್ಗಳು ಕೂಡ ಇದೇ ರೀತಿ ನಡೆಯುತ್ತೆ. 1000 ರೂಪಾಯಿ ಕಟ್ಟಿ 200 ರೂಪಾಯಿ ಬಂದಿದೆ ಅಂತ ನಿರಾಸೆ ಆಗಬಾರ್ದು ಅಂತ ಅವ್ರಿಗೆ ಮತ್ತೆ ಹೆಚ್ಚಿನ ಹಣ ಗೆಲ್ಲಿ ಅಂತ ಆಮಿಷವನ್ನು ತೋರಿಸ್ತಾರೆ. ಅವರು ಒಂದ್ಸಲ ಮೋಸ ಹೋದರೂ ಕೂಡ ಎತ್ತೆಚ್ಚಿಕೊಳ್ಳದೆ ಇನ್ನಷ್ಟು ಆಸೆಗಾಗಿ ಮತ್ತೆ 1000 ರೂಪಾಯಿನ ಹಾಕಿ ತಮ್ಮ ಅದೃಷ್ಟ ಪರೀಕ್ಷೆಗೆ ನಿಲ್ತಾರೆ. ಆದರೆ ಈ ಆ್ಯಪ್ಗಳು ಅಂಥವರ ಹಣೆ ಬರಹವನ್ನು ಮುಂಚೆನೇ ಡಿಸೈಡ್ ಮಾಡಿರ್ತವೆ. ಅವರು ಹಣವನ್ನು ಕಳೆದುಕೊಳ್ತಾರೆ ವಿನಃ ಹಣವನ್ನು ಪಡೆದು ಮತ್ತೆ ಶ್ರೀಮಂತರಾಗೋಲ್ಲ. ಹಾಗಂತ ಈ ಆ್ಯಪ್ಗಳಿಂದ ಯಾರೂ ಗೆದ್ದಿಲ್ಲ ಅಂತ ಅಲ್ಲ. ಅಂಥವರ ಸಂಖ್ಯೆ ತೀರಾ ಅಂದರೆ ತೀರಾ ವಿರಳ. ಇವತ್ತಿಗೂ ಕೂಡ ಕೇರಳ ರಾಜ್ಯದಲ್ಲಿ ಲಾಟ್ರಿಯನ್ನು ನಡೆಸುತ್ತೆ. ಪ್ರತಿ ತಿಂಗಳು ಕೂಡ ಯಾರೋ ಒಬ್ಬ ಅಲ್ಲಿ ದಿಢೀರ್ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಆದರೆ ನಮ್ಮಲ್ಲಿ ಲಾಟ್ರಿ ಯಾವತ್ತೋ ಬ್ಯಾನ್ ಆಗಿದೆ. ಆದರೆ ಈ ಫ್ಯಾಂಟಸಿ ಆ್ಯಪ್ಗಳು ಮಾತ್ರ ಬ್ಯಾನ್ ಆಗದೆ ತಮ್ಮದೇ ರೀತಿಯಲ್ಲಿ ಮುಂದುವರೆದಿವೆ. ನೋಡೋದಕ್ಕೆ ರಂಜನೀಯವಾಗಿ ಕಂಡರೂ ಕೂಡ ಅತ್ಯಂತ ಡೇಂಜರಸ್ ಆ್ಯಪ್ಗಳು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಸಂಗತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.